ಶುಕ್ರವಾರದಂದು ಯಾರಿಗೂ ದುಡ್ಡು ಕೊಡಬೇಡಿ, ಮಂಗಳವಾರದಂದು ಯಾರಿಗೂ ದುಡ್ಡು ಕೊಡಬೇಡಿ, ಸಂಜೆ 6 ಗಂಟೆ ಆದಮೇಲೆ ಬೆಳಕರಿದ ಮೇಲೆ ಯಾರಿಗೂ ಏನೂ ಕೊಡಬೇಡಿ. ಅದು ಉಪ್ಪಾಗ್ಬೋದು, ಅದು ಸಕ್ಕರೆ ಆಗ್ಬೋದು, ಏನೇ ಆಗ್ಬೋದು. ಏಕೆ ಈ ನಿಯಮಗಳೆಲ್ಲ ಏಕೆ ಉಪವಾಸ ಇರೋದು? ತಿಂಗಳಿಗೆ 2 ದಿನ ಯಾಕೆ ಉಪವಾಸ ಇದೆ? ಸೊ ಹಲವಾರು ವಿಷಯಗಳು ನಮ್ಮ ಧರ್ಮವನ್ನು ಯಾರು ಸಂಪೂರ್ಣವಾಗಿ ಪರಿಪಾಲನೆ ಮಾಡ್ತಾರೋ ಅವ್ರು ನಿಜವಾಗ್ಲೂ ಬಡವರಾಗೋದಿಲ್ಲ. ಸೊ ಹಾಗಾಗಿ ಕೆಲವು ನಿಯಮಗಳಿದೆ. ಇಲ್ಲಿಗೆ ಕಾರ್ಯಾಗಾರಕ್ಕೆ ಬರಬೇಕು ಅಂತಂದರೆ ನೀವು 3 ತೆಂಗಿನಕಾಯನ್ನು ಇಟ್ಕೊಂಡು ಕ್ಲಾಸ್ ಅಟೆಂಡ್ ಮಾಡಬೇಕು, 3 ನಿಂಬೆಹಣ್ಣು, 3 ಹಿಡಿ ಕಲ್ಲುಪ್ಪು, 3 ಮಣ್ಣಿನ ದೀಪ, 3 kg ಅಕ್ಕಿ, 9 ವೀಳ್ಯದೆಲೆ, 9 ಅಡಿಕೆ, 9 ಕರ್ಪೂರ, 9 ಹಳದಿ ಪೇಪರ್ಗಳು, ನವಧಾನ್ಯಗಳು, 1 ತಾಮ್ರದ ತಟ್ಟೆ, 100 ಗ್ರಾಮ್ ಅರಿಶಿಣ ಮತ್ತು ಕುಂಕುಮ, 1 ನೋಟ್ಬುಕ್ಕು, ನಿಮ್ಮ ಫಿನಾನ್ಷಿಯಲ್ ಗುರಿಗಳ ಪಟ್ಟಿ ಮಾಡಿರಬೇಕು, ನಿಮ್ಮ ತಿಂಗಳ ಬಜೆಟನ್ನು ಬರೆದುಕೊಂಡು ಬಂದಿರಬೇಕು, ಹಾಗೂ 100 ಕೋಟಿ ಬಂದಾಗ ಅದನ್ನು ಹೇಗೆ ಬಳಸ್ತೀರಾ ಎನ್ನುವ ನೀಲಿ ನಕ್ಷೆ ಅಂದರೆ ಬ್ಲೂ ಪ್ರಿಂಟು, ಹಾಗೂ ಕಾರ್ಯಾಗಾರ ನಡೆಯುವ 3 ದಿನ ಸಸ್ಯಾಹಾರಿ ಊಟ ಮಾತ್ರ ಸೇವಿಸಬೇಕು. ಇದಕ್ಕೆಲ್ಲ ರೆಡಿ ಇರಿ. 12, 13, 14 ನೇರವಾಗಿ ನಾನು ಸಿಗ್ತೇನೆ. ಕಲಿಯೋಣ, ನಾವೆಲ್ಲರೂ ಶ್ರೀಮಂತರಾಗೋಣ.